ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು IDFC ಬ್ಯಾಂಕಲ್ಲಿ ನಿಮ್ಮ ಒಂದು ಲೋನ್ ಇದ್ದರೆ ಆ ಲೋನ್ ಸ್ಟೇಟಸ್ನ ನೀವು ವಾಟ್ಸಪ್ ಮೂಲಕ ಯಾವ ರೀತಿ ಚೆಕ್ ಮಾಡ್ಕೋಬೋದು, ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟಿದೆ, ಎಷ್ಟು EMIನ ನಾವು ಕಟ್ಟಿದ್ದೀವಿ, ಎಲ್ಲ ಡೀಟೇಲ್ಸ್ನ ಯಾವ ರೀತಿ ನಾವು ವಾಟ್ಸಪ್ ಮೂಲಕ ನೋಡ್ಬೋದು ಅಂತ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ. ಈ ಒಂದು ನಂಬರ್ನ ನೀವು ನಿಮ್ಮ ಫೋನಲ್ಲಿ IDFC ಅಂತ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ನಂತರದಲ್ಲಿ ವಾಟ್ಸಪ್ನಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ವಾಟ್ಸಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ನಲ್ಲಿ ನನ್ನ ಒಂದು ನಂಬರ್ನ ಸರ್ಚ್ ಮಾಡ್ಕೋತೀನಿ, IDFC ನಂಬರು. ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಈ ರೀತಿ ನಾನು ಸೇವ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಸಂಪೂರ್ಣವಾಗಿ ಇದರ ಡೀಟೇಲ್ಸ್ನ ಮೊದಲು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ನಂಬರ್ ನೋಡ್ಬೋದು, ಈ ರೀತಿ ನಂಬರ್ ಇರುತ್ತೆ. ಈ ಒಂದು ನಂಬರ್ನ ನಾನು ಸೇವ್ ಮಾಡಿದ್ದೀನಿ. ಈ ನಂಬರ್ಗೆ ನಾವು ಇಲ್ಲಿ ಹಾಯ್ ಅಂತ ಮೊದಲು ಮೆಸೇಜ್ ಮಾಡಬೇಕು. ನಮ್ಮ ಲೋನ್ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ಹಾಯ್ ಅಂತ ಮೊದಲು ಮೆಸೇಜ್ ಮಾಡಬೇಕು. ಮಾಡಿದ ನಂತರದಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಮೆನ್ಯೂ ಆಪ್ಷನ್ಸ್ ಅಂತ ಇದೆ, ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಲೋನ್ಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೂರನೇ ಆಪ್ಷನ್ ನೋಡ್ಬೋದು, ಲೋನ್ಸ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಆ್ಯಕ್ಟಿವೇಷನ್ ಪ್ರೋಸೆಸ್ ಇರುತ್ತೆ. ಅಲ್ಲಿ ನೀವು ಮೊದಲು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ನಾನು ಸೆಂಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೆನ್ಯೂ ಆಪ್ಷನ್ಸ್ ಅಂತ ಮತ್ತೆ ಬಂತು ಸ್ನೇಹಿತರೆ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಯಾವ್ಯಾವ ಆಪ್ಷನ್ಸ್ಗಳು ಬರ್ತಾ ಇದೆ ಅಂತ. ಇಲ್ಲಿ ಲೋನ್ ಆ್ಯಂಡ್ EMI ಡೀಟೇಲ್ಸ್ ಅಂತ ಮೇಲ್ಗಡೆ ಬರ್ತಾ ಇದೆ. ಪೇಮೆಂಟ್ ಆಪ್ಷನ್ಸು, ಲೋನ್ ರಿಲೇಟೆಡ್ ಡಾಕ್ಯುಮೆಂಟ್ಸು, ಲೋನ್ ಬ್ರ್ಯಾಂಚ್ ಲೊಕೇಶನ್, ಈ ರೀತಿ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಏನು ಮಾಡ್ತೀನಿ, ಮೇಲ್ಗಡೆ ಇರುವಂಥ ಲೋನ್ ಆ್ಯಂಡ್ EMI ಡೀಟೇಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಮತ್ತೆ ಲೋನ್ ಆ್ಯಂಡ್ EMI ಡೀಟೇಲ್ಸ್ ಬಂತು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಒಂದಕ್ಕಿಂತ ಜಾಸ್ತಿ ನೀವು ನಿಮ್ಮ ಒಂದು ಲೋನ್ ಅಕೌಂಟ್ಸ್ಗಳಿದ್ದರೆ IDFCನಲ್ಲಿ ಎಲ್ಲವೂ ಕೂಡ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಇದೆ. ಇಲ್ಲಾಂದರೆ ಇಲ್ಲಿ ಒಂದೇ ಒಂದು ಅಕೌಂಟ್ ಇದ್ದರೆ ಒಂದೇ ಒಂದು ಅಕೌಂಟ್ ತೋರಿಸುತ್ತೆ. ನೀವು ಯಾವ ಅಕೌಂಟನ್ನು ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದೀರಾ ಆ ಒಂದು ಅಕೌಂಟನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸೆಂಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಅದರ ಡೀಟೇಲ್ಸ್ ಅನ್ನೋದು ಇಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಲೋನ್ ಅಕೌಂಟ್ ನಂಬರು, ಲೋನ್ ಟೈಪ್ ಅಂತ ಇದೆ, ಲೋನ್ ಪ್ರಾಡಕ್ಟು, ಲೋನ್ ಟೋಟಲ್ ಲೋನ್ ಅಮೌಂಟ್ ಎಷ್ಟಿದೆ, ಆ ಟೋಟಲ್ ಕಂತುಗಳು ಎಷ್ಟಿತ್ತು, ಎಷ್ಟು ಬಾಕಿ ಇದೆ ಎಲ್ಲವೂ ಕೂಡ. ನಾನು ಇದನ್ನು ಆಲ್ರೆಡಿ ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಪ್ರಿನ್ಸಿಪಲ್ ಅಮೌಂಟ್ 0 ತೋರಿಸ್ತಾ ಇದೆ. ಇಲ್ಲಿಂದ ನೋಡಿ ಸರ್ಟಿಫಿಕೇಟ್ ಕೂಡ ತಗೋಬಹುದು. ಇಲ್ಲಿ ಲೋನ್ ಸ್ಟೇಟಸ್ ಕೆಳಗಡೆ ನೋಡ್ಬೋದು, ಇಲ್ಲಿ ಕ್ಲೋಸ್ ಅಂತ ಬರ್ತಾ ಇದೆ, ಕ್ಲೋಸ್ಡ್ ಅಂತ ಬರ್ತಾ ಇದೆ. ಲೋನನ್ನು ಕ್ಲೋಸ್ ಮಾಡಿದ್ದೀನಿ. ಇಲ್ಲಿಂದ ನೀವು ಎಷ್ಟು EMI ಕಟ್ಟಿದರೆ, ಎಷ್ಟು ಬಾಕಿ ಇದೆ, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟಿದೆ ಎಲ್ಲವನ್ನು ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾನು ಬೇರೆ ಅಕೌಂಟ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಮತ್ತೆ ನನ್ನ ಇನ್ನೊಂದು ಅಕೌಂಟನ್ನು, ಒಂದು ಪರ್ಸ್ನಲ್ ಲೋನ್ನ ಒಂದು ಅಕೌಂಟ್ ಡೀಟೇಲ್ಸ್ನ ನಾನು ತೋರಿಸ್ತೀನಿ. ಮೇನ್ ಮೆನ್ಯೂ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ 75,000 ರೂಪಾಯಿ ಪರ್ಸ್ನಲ್ ಲೋನ್ ಡೀಟೇಲ್ಸ್ ಇದ್ದು, ಇದನ್ನು ಕೂಡ ನಾನು ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ ಆಲ್ರೆಡಿ. ಇಲ್ಲಿ ನೋಡಿ, ಲೋನ್ 24 ಟೆನ್ಯೂರ್ 24 ಕಂತು ಇತ್ತು, ಎಲ್ಲವನ್ನು ಕೂಡ ತುಂಬಿದ್ದೀನಿ. ಇಲ್ಲಿ ನೋಡಿ 0 ಬಾಕಿ ಇದೆ ಅಂತ ತೋರಿಸ್ತಾ ಇದೆ. ನಿಮ್ಮ ಹತ್ರ ಅಮೌಂಟ್ ಇನ್ನೂ ಬಾಕಿ ಇದ್ದರೆ ಇಲ್ಲಿ ಬಾಕಿ ಅಮೌಂಟಲ್ಲಿ ತೋರಿಸುತ್ತೆ. ಈ ರೀತಿ ನಾವು IDFC ಒಂದು ಬ್ಯಾಂಕ್ನ ಲೋನ್ ಡೀಟೇಲ್ಸ್ನ ವಾಟ್ಸಪ್ ಮೂಲಕ ಚೆಕ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.